स्वागत है आपका अर्बन न्यूज़ में। मैं आपके साथ वासंती कलाल। ನಿನ್ನೆ ವಕೀಲರ ಸಾವಿನ ಬಗ್ಗೆ ಸುದ್ದಿ ತಿಳಿದಾಗ ಬಹಳ ಆಘಾತ ಆಯಿತು. ಒಬ್ಬ ಯುವ ವಕೀಲರ ಸಾವಿನ ಸುತ್ತ ಇವತ್ತು ಅನುಮಾನಗಳು ಕಾಡ್ತವೆ. ಆ ವಸ್ತುಸ್ಥಿತಿ ಏನಿದೆ, ನಿಜವಾದ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಭೇದಿಸಬೇಕಿದೆ. ಖಂಡಿತವಾಗಿ ಪೊಲೀಸರು ಸತ್ಯಾಸತ್ಯವನ್ನು ಭೇದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ವಕೀಲರ ಸಂಘಕ್ಕಿದೆ. ಇವತ್ತು ನಾವು ಆ ವಕೀಲರ ಸಾವಿನ ಘಟನೆಯನ್ನು ಖಂಡಿಸಿ ನಾವು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ನಮ್ಮ ಸಭಾಭವನದಲ್ಲಿ ದೊಡ್ಡ ಮೀಟಿಂಗನ್ನು ಮಾಡಿ ಈ ಘಟನೆಯನ್ನು ಖಂಡಿಸಿ ನಾವು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ನಾವೆಲ್ಲರೂ ದೂರ ಉಳಿದಿದ್ದೇವೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಶೀಘ್ರವೇ ಇದನ್ನು ಲೇಟ್ ಮಾಡದೇನೆ ಇದರ ಬಗ್ಗೆ ಶೀಘ್ರವೇ ತನಿಖೆ ಮಾಡಿ ಸಾರ್ವಜನಿಕರಿಗೆ ಸ್ಟೇಟ್ಮೆಂಟನ್ನು ಬಹಿರಂಗಗೊಳಿಸಬೇಕು. ಯಾಕಂದರೆ ಊಹಾಪೋಹಗಳಿಗಿಂತಲೂ ಸತ್ಯಾಸತ್ಯತೆ ಯಾವುದು ಅನ್ನೋದು ಬಹಿರಂಗ ಆಗಬೇಕು. ಇದನ್ನು ನಾವು ವಕೀಲ ಸಂಘದವರು ವಿನಂತಿ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ವಕೀಲ ಸಂಘವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ತೆರಳಿ ಬೈಕ್ ಮೇಲೆ ರ್ಯಾಲಿಯ ಮೂಲಕ ತೆರಳಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಏನಂದರೆ ಆ ಮನವಿ ಮೂಲಕ ಸರ್ಕಾರಕ್ಕೆ ಮತ್ತು ಮಾನ್ಯ SP ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮೂಲಕ ಸರ್ಕಾರಕ್ಕೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಡಳಿತಕ್ಕೂ ಹಾಗೂ ಪೊಲೀಸ್ ಇಲಾಖೆ ಕೂಡ ವಿನಂತಿ ಮಾಡ್ತೇವೆ. ಈ ಪ್ರಕರಣವನ್ನು ಸತ್ಯಾಸತ್ಯ ಈಗ ಯಾಕಂದರೆ ಇವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ತಿದೆ, ಎಲ್ಲೆಡೆಯಲ್ಲಿಯೂ ಕೂಡ ಕಾಲ್ ರೆಕಾರ್ಡ್ಸ್ ಇರ್ತವೆ, ಆಮೇಲೆ CCTV ಕ್ಯಾಮ್ರಾಗಳಿರ್ತವೆ. ಅವುಗಳೆಲ್ಲವನ್ನು ತನಿಖೆ ಮಾಡಿ ದಯವಿಟ್ಟು ನ್ಯಾಯ ಕೊಡಬೇಕು. ವಿಶೇಷವಾಗಿ ವಕೀಲರ ಮೇಲೆ ಅದು ಯಾವುದೇ ಒಬ್ಬ ವ್ಯಕ್ತಿ ಸಣ್ಣ ಕೃತ್ಯನೇ ಮಾಡಲಿ ದೊಡ್ಡ ಕೃತ್ಯನೇ ಮಾಡಲಿ ಏನೇ ಮಾಡಲಿ ವಕೀಲರೊಬ್ಬರು ಡ್ಯೂಟಿ ಮುಗಿಸ್ಕೊಂಡು ಹೋಗುವ ಮಧ್ಯ ಯಾವುದೇ ವ್ಯಕ್ತಿ ಯಾವುದೇ ಕೃತ್ಯ ಮಾಡಿದರೂ ಸಹ ಅದು ಕಾನೂನು ಅಪರಾಧ. ಅದು ವಿಶೇಷವಾಗಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿ ಕೂಡ ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಪೊಲೀಸರು ಗಮನಿಸಬೇಕು, ವಕೀಲರನ್ನು ರಕ್ಷಣೆ ಮಾಡಬೇಕು. ಭಾಳ ನೋವು ಅನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ವಕೀಲರ ಮೇಲೆ ಹಲ್ಲೆ ಆಗ್ತವೆ, ವಕೀಲರ ಮೇಲೆ ಏನೇನೋ ಆಗ್ತವೆ. ಆ ದೌರ್ಜನ್ಯವನ್ನು ತಡಿತಕ್ಕೋಸ್ಕರ ಕಾಯ್ದೆ ಬಂದಿದೆ. ಆ ಹಿನ್ನೆಲೆ ಆ ಕಾಯ್ದೆ ಬಗ್ಗೆ ಮತ್ತು ವಿಶೇಷವಾಗಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ಏನೇನು ಆ್ಯಕ್ಟ್ಗಳು ಅಪ್ಲೈ ಆಗ್ತಾವೆ ಅವೆಲ್ಲವನ್ನು ಅಪ್ಲೈ ಮಾಡಿ ಯಾರು ಆರೋಪಿಗಳಾದರೋ, ಯಾರು ತಪ್ಪಿತಸ್ಥರಾದರೋ ಅವ್ರನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇವೆ. ಮತ್ತು ನಾವ್ಯಾರು ವಕೀಲ ಸಂಘದ ನಿರ್ಣಯ ಮಾಡಿದ್ದೇವೆ ಇವತ್ತು ಏನಪ್ಪ ಅಂದರೆ ಯಾರು ಆ ವಕೀಲರ ಮೇಲೆ ಮಾಡಿರ್ತಕ್ಕಂಥ ಯಾವುದೇ ಸಣ್ಣ ಕೃತ್ಯ ಇರಲಿ ದೊಡ್ಡ ಕೃತ್ಯ ಇರಲಿ ಯಾರೇ ಮಾಡಿದ್ರು ಸಹ ಅದನ್ನು ನಾವು ಅವರ ಪರವಾಗಿ ವಕಾಲತ್ತು ವಹಿಸುವುದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವೂ ಕೂಡ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಒಕ್ಕೂರನ್ನ ಇಡೀ ಎಲ್ಲ ವಕೀಲರ ಸಂಘದ ಸದಸ್ಯರು ಸೇರಿಕೊಂಡು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಶಾಂತಿಯುತ ನಾವು ಪ್ರತಿಭಟನೆ ಮಾಡಿದ್ದೇವೆ, ಶಾಂತಿಯುತವಾಗಿ ಮನವಿ ಮಾಡಿದ್ದೇವೆ. ಹೀಗೆ ಶಾಂತಿಯುತ ಮಾಡ್ತೇವೆ. ಅದರಿಂದ ಈ ಶಾಂತಿಯುತ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತಕ್ಕಂಥ ನಮ್ರವಾದ ಮನವಿ ಮಾಡಿ ನಿಜವಾದ ಯಾರ್ಯಾರು ಆರೋಪಿಗಳಿದಾರ ತಪ್ಪಿತಸ್ಥರದಾರ ಅವ್ರು ದೌಡ್ ತನಿಖೆ ಮಾಡಿ ಅವ್ರು ಬಂಧಿಸಬೇಕು. ಆ ಬಂಧನ ಮಾಡಿ ವಿಷಯವನ್ನು ಸಾರ್ವಜನಿಕ ಬಹಿರಂಗಗೊಳಿಸಬೇಕು ಅಂತ ವಿನಂತಿಸ್ತೇನೆ. ನಮಸ್ಕಾರ. ಅಲ್ಲ, ಏನು ಘಟನೆ ಆಗಿದೆ ಅನ್ನೋದ್ರ ಪೊಲೀಸರು ಹೇಳ್ಬೇಕು, ನಾವಲ್ಲ. ಈ ಊಹಾಪೋಹಗಳು ಆಯಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರ್ತಾ ಇದೆ, TV ಮೀಡಿಯಾಗಳು ಒಂದು ಬರ್ತಾ ಇದೆ, ಪತ್ರಿಕೆಗಳಲ್ಲಿ ಒಂದು ಬರ್ತಾ ಇದೆ. ಈಗ ನಾವು ಕೂಡ ಥರ್ಡ್ ಪರ್ಸನ್ಸ್. ನಾವೆಲ್ಲ ಏನಂದ್ರೆ ನಾವು ವಕೀಲರಂದ್ರೆ ನಮ್ಮ ಸಮೂಹದ ಆದಮೇಲೆ ನಮ್ಗೆ ಗೊತ್ತಾಗಿರೋದು. ಆ ಹಿನ್ನೆಲೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರು ಹೇಳಬೇಕು? ತನಿಖಾಧಿಕಾರಿಗಳು ಹೇಳಬೇಕು. ಖಂಡಿತವಾಗಿ ತನಿಖೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೇವಾಗಿ ನಾವು ವಕೀಲರ ಸಂಘ ಇಷ್ಟೇ ನ್ಯಾಯವಾಗಿರೋದನ್ನ ತನಿಖೆ ಮಾಡಬೇಕು, ನ್ಯಾಯವಾಗಿರೋ ತನಿಖೆ ಮಾಡಿ ಸಾರ್ವಜನಿಕ ಬಹಿರಂಗಗೊಳಿಸಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇವೆ. ನಮಸ್ಕಾರ. ಮಲ್ಲಿಕಾರ್ಜುನ್ ರಂಗಿಮಠ್, ಹಿರಿಯ ವಕೀಲರು, ವಿಜಯಪುರ. ಇಂದು ವಿಜಯಪುರದಲ್ಲಿ ದಿನಾಂಕ 8/8/2024 ರವಿಕುಮಾರ್ S ಮೇಲಿಕೇರಿ ಸಾಕಿನ್ ಅಗರಿಕೇಡಿ ಇವರ ದುರ್ಘಟನೆಯನ್ನು ಖಂಡಿಸಿ ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಇವ್ರ ವಿರುದ್ಧ ಯಾರೇ ಜಾಮೀನು ಹಾಕಿದ್ರು ಈ ಜಾಮೀನು ಯಾರು ವಕೀಲರು ಹಾಕಬಾರ್ದು ಅಂತೇಳಿ ಫಸ್ಟ್ ನಿರ್ಣಯ ಮಂಡಿಸಲಾಯಿತು. ಸದರಿ ನಿರ್ಣಯಕ್ಕೆ ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗೆಲ್ಲ ಒಪ್ಪಿಕೊಂಡು ಯಾರೂ ಜಾಮೀನು ಹಾಕ್ಲಾರ ನಾವು ನೋಡ್ಕೋತೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕಲಾಪಗಳಿಂದ ಇವತ್ತಿನ ದಿವಸ ನಾವು ದೂರ ಉಳಿದೆವು. ಇದು ಕೋರ್ಟ್ ಕಲಾಪಗಳಿಂದ ದೂರ ಉಳಿದು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕೊಟ್ಟು ಅದೇ ರೀತಿ ವರಿಷ್ಠಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವರಿಗೂ ಮನವಿ ಕೊಟ್ಟಿರ್ತೇವೆ. ಆದ ಕಾರಣ ಈ ಘಟನೆಯ ಸೂಕ್ತಾಸ್ಕೃತ್ಯತೆಯಿಂದ ಸತ್ಯಾಂಶ ಹೊರಬರುತ್ತಾನ ಇದು ಕಂಡು ಹಿಡಲಿ ಪೊಲೀಸ್ ಅಧಿಕಾರಿಗಳು ಅಂತೇಳಿ ಇವತ್ತು ನಾವು ಮನವಿ ಕೊಟ್ಟಿದ್ದೆವು. ಈಗ ಪರ್ಫೆಕ್ಟಾಗಿ ಯಾವ್ದು ಐಡಿಯಾ ಇಲ್ಲ. ಆ ಸೂಕ್ತ ತನಿಖೆ ಮಾಡೋದ್ರಿಂದ ಅದು ಘಟನೆ ಏನು ಅನ್ಬೋದು ಕಂಡು ಬರುತ್ತೆ. ಇವತ್ತು ಯಾಕೆ ಇದು ಕಾರ್ಯಕಲಾಪ ದೂರ ಉಳಿದೆ ಅಂದ್ರೆ ಒಬ್ಬ ಯುವ ವಕೀಲ, ಆ ವಕೀಲರು ಇದೇ ಟೈಮ್ ಇದೆ ಘಟನೆ ಅವ್ರದ್ದು ಏನೇ ವೈಯಕ್ತಿಕ ಇರ್ಲಕ್ಕ ಆ ವಕೀಲರಿಂದ ಅನಾಹುತ ಘಟನೆ ನೋಡಿದ್ರೆ ಅದು ಒಂದು ಟೈಪ್ ಇದು ಚಿತ್ರ ವಿಷಯ ಅನ್ನಿಸ್ತದೆ, ಅನುಮಾನಾಸ್ಪದ ಅನ್ನಿಸ್ತದೆ.
ಹೀಗಾಗಿ ಆ ಘಟನೆ ಸತ್ಯಾಸತ್ಯ ಹೊರಗೆ ಬರೋ ಸಂಬಂಧ ನಾವು ಕೋರ್ಟ್ ಕಾರ್ಯಕ್ರಮ ಅಂತ ದೂರ ಉಳಿದೆವು. ಸಿಸಿಟಿವಿ ಎಲ್ಲ ನೋಡಿದೀವಿ ನಾವು. ಸಿಸಿಟಿವಿ ನೋಡಿದೀವಿ, ಕೆಲವೊಂದು ನಮಗೆ ಈ ಈ ಈ ಗಣಿ ಇದರಿಂದ ಯಾವ್ದು ಬಸವನಗರದಿಂದ ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ಯಾಕಂದ್ರೆ ನಾವು ನೋಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿ ಆ 3 ಕಿಲೋಮೀಟರ್ ತನಕ ಗಾಡಿ ಬೌಡಿ ಹ್ಯಾಂಗ್ ಕುಂದಿರ್ತದ, ಅದು ನಮ್ಗೆ ಒಂಡ್ರಾಗ್ಯದ. ಇದು ಏನಾಗ್ಬಿಟ್ಟದ, ಗಾಡಿಗೆ ಹತ್ತಿನ ಆಕ್ಸಿಡೆಂಟ್ ಆಗ ಯಾರೇ ಆಕ್ಸಿಡೆಂಟ್ ಆದ್ರೂ ಅಲ್ಲಿ ಗಾಡಿ ತರುತ್ತಾರ, ಸ್ಟಾಪ್ ಮಾಡ್ತಾರ. ಇದು ಅಲ್ಲಿಂದ ಎಳ್ಕೊಂಡು ಹೋಗಿ ಅದು ಇದು ಯಾವ್ದು ನಮ್ಮ ಮೆಡಿಕಲ್ ಕಾಲೇಜ್ ಅಲ್ಲ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ತಗೊಂಡು ಮನ್ಗೋಳಿ ಕಾಲೇಜ್ ಹೋಗಿ ಸ್ಮಶಾನ ಬಲ್ಲಿ ಹೋಗೋದಾರ. ಇದು ನಮ್ಗೆ ಸಮಸ್ಯೆ ಬಂದದ. ಈ ಘಟನೆ ಹಿಂಗ ಆಗೋದ್ರಿಂದ ಸಮಸ್ಯೆ ಬಂದದ. ಆ ಉದ್ದೇಶಕ್ಕಾಗಿ ನಾವು ಇದು ಕಾರ್ಯಕ್ರಮ ದೂರ ಉಳಿದ. ನಂಬರ್ ಇಲ್ಲ, ಮಾಡಿದ ವೆಹಿಕಲ್ಗೆ ನಂಬರ್ ಪ್ಲೇಟ್ ಇಲ್ಲ. ಅದೇ ರೀತಿ ಈ ಇನೋವಾ ಗಾಡಿ ಅದಲ್ಲ, ಇನೋವಾ ಗಾಡಿಗೆ ಇದು ಇಲ್ಲ, ನಂಬರ್ ಇಲ್ಲ. ನಾವು ವಿಡಿಯೋ ನೋಡ್ಲಕ್ಕ ಇದು ಫುಟೇಜ್ ನೋಡ್ಲಕ್ಕಾಗಿ ಯಾವ್ದು ನಂಬರ್ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ. ಒಂದ್ ನಿಮಿಷ, ಏನೋ ಬ್ಲಾಕ್ ಆಗತ್ತಂತಂದ್ರು ನಮ್ಮ ವಕೀಲರ ಹತ್ರ ಹೇಳ್ತಿರ, ಅದನ್ನ ನೋಡೇವು ಆಲ್ರೆಡಿ ಆ ಸ್ಪಾಟ್ ಹೋದಾಗ. ಈರಣ್ಣ ಜಿ ಚಾಕ್ ಶೆಟ್ಟಿ, ವಿಜಯಪುರ ವಕೀಲ ಸಂಘದ ಅಧ್ಯಕ್ಷರು. ನಿನ್ನೆ ಸಾಯಂಕಾಲ ಸುಮಾರು 5:30 ಗಂಟೆಗೆ ಸಂಭವಿಸಿದ ಅತ್ಯಂತ ಅನುಮಾನಾಸ್ಪದ ಸಾವು ಯುವ ನ್ಯಾಯವಾದಿ ರವಿ ಮೇಲಣಿಕೇರಿ ಇವರ ಸಾವು ಸಂಭವಿಸಿದೆ. ಇದರಲ್ಲಿ ಅನೇಕ ಪೊಸಿಷನ್ ಆಫ್ ದಿ ಬಾಡಿ, ನೇಚರ್ ಆಫ್ ದಿ ಬಾಡಿ ಆ್ಯಂಡ್ ಟೈಪ್ ಆಫ್ ಸಿ ಇಂಜುರಿ, ಯಾವ ಥರ ಗಾಯಗಳಾಗಿದೆ ಮತ್ತು ಅದು ನಂಬರ್ ಪ್ಲೇಟ್ ಇಲ್ಲದೆ ಇರೋ ವೆಹಿಕಲ್ಲು ಆಕ್ಸಿಡೆಂಟ್ ಮಾಡಿದ್ದು, ಅನೇಕ ಪುರಾವೆಗಳನ್ನು ಗಮನಿಸಿದಾಗ ಇದು ಸರಳ ಸಾವು ಅಲ್ಲ, ಇದು ಸಿವಿಲ್ ಸಾವು ಅಲ್ಲ, ಇದು NEC ಸಾವು ಅಲ್ಲ, ಕ್ರಿಮಿನಲ್ ಸಾವು ಆಗಿರ್ಬೋದು ಅಂತ ಅತ್ಯಂತ ನಾವು ಖಂಡಿಸಿ ಇದನ್ನು ಅನುಮಾನಾಸ್ಪದವನ್ನು ನಾವು ಪಟ್ಟು ಇದನ್ನು ನೊಂದ ಹೃದಯದಿಂದ ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೊಟ್ಟು, ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮನವಿಯನ್ನು ಕೊಟ್ಟು ಇವತ್ತು ನಾವು ಶಾಂತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾವುದೇ ಕೋರ್ಟ್ ಕಲಾಪಗಳನ್ನು ನಾವು ಇವತ್ತು ಮಾಡಿಲ್ಲ, ಅದರಿಂದ ದೂರ ಉಳಿದಿದ್ದೀವಿ. ಮತ್ತೇನಿದೆ, ಇನ್ಯಾರೋ ಅಕಸ್ಮಾತ್ ಅದು ಮರ್ಡರ್ ಅಂತ ಆಗಿದ್ರೆ ಅದ್ರ ಬಗ್ಗೆ ಸೂಕ್ತ ತನಿಖೆಯನ್ನು ಪೊಲೀಸ್ ಅಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ನಮಗೆ ಭರವಸೆಯನ್ನು ಮೂಡಿಸಿದ್ದಾರೆ. ಅವ್ರ ಮೇಲೆ ನಮಗೂ ನಂಬಿಕೆ ಇದೆ. ಯಾಕಂದ್ರೆ ರಕ್ಷಣೆ ನಮಗೂ ಬೇಕು, ಅವ್ರಿಗೆ ಎಲ್ಲರಿಗೂ ಬೇಕು, ಕಾಮನ್ ಪೀಪಲ್ಗೂ ಬೇಕು. ಆದರೆ ಆ ಥರ ತನಿಖೆ ಆಗಿ ಅದು ಅದೇ ರೀತಿ ಸಾವು ಅಂತ ಸಂಭವಿಸಿದಾಗ ಅದಕ್ಕೆ ಸಂಬಂಧಪಟ್ಟಂಥದ್ದು ಯಾರೇ ಅಕ್ಯೂಸ್ಡ್ ಅವನು ಕೋರ್ಟಿಗೆ ಬಂದು ಏನು ಕೇಸನ್ನು ಫೈಲ್ ಮಾಡುವಾಗ ಯಾವುದೇ ವಕೀಲರು ವಕಾಲತ್ತನ್ನು ವಹಿಸುವುದಿಲ್ಲ ಅಂತ ಒಕ್ಕೂರಿನ ನಿರ್ಧಾರವನ್ನು ತಗೊಂಡಿದ್ದೇವೆ. ಇದು ಒಗ್ಗಟ್ಟಿನ ಮಂತ್ರ, ರಾಜ್ಯಾದ್ಯಂತ ನಡೀತಾ ಇದೆ. ಇದು ಎಲ್ಲೇ ನಡೆದ್ರು ನಾವು ವಕೀಲರಿಗೆ ಅವಮಾನ ಆಗಲಿ, ವಕೀಲರ ಸಾವನ್ನ ಅದು ಅನ್ಯಾಚುರಲ್ ಆಗಿತ್ತಂದ್ರೆ, ಅದು ನಮ್ಮ ಮನಸ್ಸಿಗೆ ಸ್ವಾಭಿಮಾನವನ್ನು ಕೆಣಕಿತ್ತಂದ್ರೆ ವಿ ಕೆನಾಟ್ ಸ್ಯಾಟಿಸ್ಫೈಡ್ ಫಾರ್ ದಿ ಇನ್ಕಂಪ್ಲೀಟ್ ಜಸ್ಟಿಸ್. ವಿ ವಾಂಟ್ ಕಂಪ್ಲೀಟ್ ಜಸ್ಟಿಸ್. ನನ್ನ ಹೆಸರು ಡಾಕ್ಟರ್ SR ತಳೇವಾಡ್ ಪಾಟೀಲ್ ಅಂತ, ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರು, ವಿಜಯಪುರ ಜಿಲ್ಲಾ ವಕೀಲರ ಸಂಘ. ನಿನ್ನೆ ನಡೆದ ಒಂದು ಇನ್ಸಿಡೆಂಟ್, ನಮ್ಮ ರವಿ ಮೇಲಿನ ಮನಿ ಏನೈತಿ ಆ ಒಂದು ಇನ್ಸಿಡೆಂಟ್ ನಮ್ಮ ವಕೀಲರಲ್ಲಿ ಏನೈತಿ ಅಪಾರ ಒಂದು ಭಯವನ್ನು ಹುಟ್ಟಿ ಮಾಡಿದ. ಯಾಕಂದ್ರೆ ಅವರು ಒಂದು ಆಕ್ಸಿಡೆಂಟ್ ಆಗಿದ್ದು ನೋಡಿದ್ರೆ ಏನೋ ಒಂದು ಇಂಟೆನ್ಷನಲಿ ಮಾಡ್ಯಾರ ಅಂತ ಅನ್ಸಾಗತೈತಿ. ಅದಕ್ಕೆ ಅವರು ಸಾವೇ ಒಂದು ಭಯ ಹುಟ್ಸ್ಯಾರ ನಮ್ಮ ವಕೀಲರಿಗೆ. ಯಾಕಂದ್ರೆ ವಕೀಲರ ರಕ್ಷಣೆ ಇಲ್ದಂಗೆ ಆಗ್ಯದ. ಅದಕ್ಕೆ ನಾವು ಪೊಲೀಸರಿಗೆ ಮತ್ತು DC ಗೆ ಇವತ್ತು ಏನು ಮನವಿ ನಾವೇನು ಮನವಿ ಮಾಡಾಕತ್ತೀವಿ ಅಂದ್ರೆ, ನಮ್ಮ ವಕೀಲರಿಗೆ ರಕ್ಷಣೆ ಆಗಬೇಕು, ಅಲ್ಲಿಂದ ಸೂಕ್ತವಾದ ತನಿಖೆ ಆಗಬೇಕು. ಎಲ್ಲ ಅಧೀನದಲ್ಲಿ ಎಲ್ಲ ಒಂದು ಗ್ರೌಂಡ್ ಲೆವೆಲ್ನಾಗ ಈ ರೀತಿ ತನಿಖೆ ಆಗಬೇಕು. ಅದು ಏನು ಉದ್ದೇಶಪೂರ್ವಕ ಮಾಡ್ಯಾರೋ, ಏನು ಆಕ್ಸಿಡೆಂಟಲ್ ಡೆತ್ ಆಯಿತು, ಅದನ್ನೇನೈತಿ ಟೆಕ್ನಿಕಲಿ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ನಮ್ಮ ವಕೀಲರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ನಾವು ಇವತ್ತು ಮನವಿ ಕೊಡಕ್ಕೆ ಬಂದೆವು. ನಮ್ಮ ಎಲ್ಲ ಕಾರ್ಯಕಲಾಪಗಳು ನಾವೆಲ್ಲರೂ ದೂರ ಹೋದೆವು. संगमेश कब्बीन आता है। कल जो शाम में जो इंसिडेंट हुआ है हमारे वकील के ऊपर, जो एक्सीडेंट हुआ है करके अभी तक जानकारी मिल रही है, वो जो एक्सीडेंट जो देखा है वो डेड बॉडी को और जो वहाँ स्पॉट पर वो एक्सीडेंट नहीं लग रहा, क्योंकि एक कार आके विदाउट नंबर प्लेट कूलिंग की कार आके उसके टकरा के वकील को 2 किलोमीटर तक उसके कुछ ऐसा प्लान क्या भी उससे क्या बंद के लेके गए हैं, क्या कुछ क्या करके ले गए, नहीं सर 2 किलोमीटर तक उसकी बॉडी क्या है इसमें सपड़ी है कार में। इसलिए हमारा ना क्या डाउट आ रहा है, इसके ये मर्डर है, इंटेंशन से किया गया है ये मर्डर। इसलिए हमें हमारे SP साहब, बीजापुर के SP साहब को या फिर DC साहब को तनिखे करने के वास्ते सर आज मेमोरेंडम दिए हैं। सर क्या आपके वकील एसोसिएशन की ओर से भी क्या कंप्लेंट करने वाले हैं क्या आप इस केस को लेकर? नहीं वो ऐसा क्या नहीं है। आज तो
हमारे बार काउंसिल में जो भी अगर वो क्या भी मर्डर हुआ कुछ भी अगर निकला तो इन्वेस्टिगेशन दौरान तो कौन भी बेल नहीं डालना करके आरोपी की तरफ से बेल नहीं वकालत नहीं डालना करके बीजापुर बार एसोसिएशन की तरफ से डिसाइड किए हैं। तो उनके तरफ से कोई केस नहीं लड़ेगा, कोई भी नहीं लड़ेगा। कोई अगर साबित होता है साबित होता तो हाँ कौन भी वकालत नहीं डालेंगे। क्या फिलहाल इन्वेस्टिगेशन के असर हमारे एसपी साहब को डीसी साहब को जाके ये कर रहे हैं हम। अब आज भी करेंगे कल भी जाएंगे, जब तक पूरी तनखी नहीं होती तब तक हमें प्रेशर डालेंगे। आपका नाम? जाफर सुतार, एडवोकेट जाफर।